ವಿಶ್ವಕಪ್ ಸೂಪರ್ 8ನಲ್ಲಿ ಇಂದಿನಿಂದ ಮಹಾ ಕದನ. ಸೂಪರ್ ಸಂಡೇ ಎಂದೇ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಬಿಗ್ ಫೈಟ್ ನಡೆಯಲಿದೆ. ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ರಣಾಂಗಣ ಸಿದ್ಧವಾಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ. ಲೀಗ್ ಮ್ಯಾಚ್ಗಳಲ್ಲಿ ಎಲ್ಲ ಪಂದ್ಯವನ್ನು ಗೆದ್ದಿರುವಂತಹ ಭಾರತಕ್ಕೆ ಇವತ್ತು ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ. ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ಸಿದ್ಧವಾಗಿದೆ ರಣಾಂಗಣ. ಲೀಗ್ ಮ್ಯಾಚ್ಗಳಲ್ಲಿ ಎಲ್ಲ ಪಂದ್ಯವನ್ನು ಗೆದ್ದು ಸೂಪರ್ 8ಕ್ಕೆ ಲಗ್ಗೆ ಇಟ್ಟಿರುವಂತಹ ಭಾರತ ಇವತ್ತು ಹರಿಣಗಳ ಜೊತೆ ಸೆಣಸಲಿದೆ. ಮುಂದಿನ ಹಂತಕ್ಕೆ ತೆರಳಬೇಕು ಅಂತಂದರೆ ಇದು ಮಹತ್ವದ ಪಂದ್ಯ. ಆದರೆ 2024ರ ವಿಶ್ವಕಪ್ನ ಫೈನಲ್ನ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಹರಿಣಗಳಿಗೆ ಇದು ಬಹುದೊಡ್ಡ ರೀತಿಯ ಒಂದು ಬಿಗ್ ಅವಕಾಶ. ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ ದಕ್ಷಿಣ ಆಫ್ರಿಕಾ ತಂಡ. ದಕ್ಷಿಣ ಆಫ್ರಿಕಾ ಭಾರತವನ್ನು ಬಗ್ಗು ಬಡಿಯುತ್ತಾ ಅಥವಾ ಭಾರತ ದಕ್ಷಿಣ ಆಫ್ರಿಕಾವನ್ನು ಬಗ್ಗು ಬಡಿಯುತ್ತಾ ಈ ಕುತೂಹಲ ಇದೆ. ಯಾಕಂದರೆ ಸೂಪರ್ 8 ಹಂತದಲ್ಲಿ ಎರಡೂ ಪಂದ್ಯಗಳಿಗೆ ಅಂದರೆ ಎರಡೂ ತಂಡಗಳಿಗೆ ಇದು ಬಹಳ ಪ್ರಮುಖವಾದಂಥ ಪಂದ್ಯ. ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯವನ್ನು ಗೆದ್ದವರು ಮಾತ್ರ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಟೀಮ್ ಇಂಡಿಯಾ ತಂಡಕ್ಕೆ ಬ್ಯಾಟಿಂಗ್ ಲಯದ ಚಿಂತೆ ಇದೆ. ಅದರಲ್ಲೂ ಆರಂಭಿಕ ದಾಂಡಿಗ ಅಭಿಷೇಕ್ ಶರ್ಮಾ ಲಯಕ್ಕೆ ಮರಳುವ ಒತ್ತಡದಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಈ ಸೀರೀಸ್ನಲ್ಲಿ ಅದರಲ್ಲೂ ಈ ವರ್ಲ್ಡ್ ಕಪ್ನಲ್ಲಿ ಅವರು ತಮ್ಮ ಬಲಾಢ್ಯ ಬ್ಯಾಟಿಂಗ್ ಪ್ರದರ್ಶನ ತೋರೇ ಇಲ್ಲ. ಎಡಗೈ ದಾಂಡಿಗ ಅಭಿಷೇಕ್ ಶರ್ಮಾ ಸುತ್ತಿದ್ದು ಹೆಚ್ಚಾಗಿ 0. ಹಾಗಾಗಿ ತನ್ನ ಫಾರ್ಮ್ ಕಂಡುಕೊಳ್ಳುತ್ತಾರೆ ಅಭಿಷೇಕ್ ಶರ್ಮಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆರಂಭಿಕ ಬ್ಯಾಟ್ಸ್ಮನ್ಗಳು ಬಲವಾಗಿ ನಿಂತಿದ್ದೇ ಆದರೆ, ಒಂದು ದೊಡ್ಡ ಇನ್ನಿಂಗ್ಸ್ ಕಟ್ಟಿದ್ದೇ ಆದರೆ ಮಿಡ್ಲ್ ಆರ್ಡರ್ಗೆ ಇದು ಬಹಳ ಈಸಿ ಆಗುತ್ತೆ, ಬಹಳ ಸುಲಭ ಆಗುತ್ತೆ ಸ್ಕೋರನ್ನು ಹೆಚ್ಚು ಮಾಡಿಕೊಂಡು ಹೋಗಲಿಕ್ಕೆ. ಹಾಗಾಗಿ ಆರಂಭಿಕ ಬ್ಯಾಟ್ಸ್ಮನ್ಗಳೇನಾದರೂ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ದೇ ಆದರೆ, ಅಂದರೆ ಹೆಚ್ಚು ಸ್ಕೋರನ್ನು ಮಾಡಿದ್ದೇ ಆದರೆ ಇದು ಮಿಡ್ಲ್ ಆರ್ಡರ್ಗಿರಬಹುದು, ನಂತರದಲ್ಲಿ ಬರುವಂಥ ಬ್ಯಾಟ್ಸ್ಮನ್ಗಳಿಗೂ ಕೂಡ ಅನುಕೂಲವಾಗುತ್ತೆ. ಸೂರ್ಯಕುಮಾರ್ ಯಾದವ್ ಒಂದಷ್ಟು ಬ್ಯಾಟಿಂಗ್ನಲ್ಲಿ ಬದಲಾವಣೆ ಏನಾದರೂ ತರ್ತಾರಾ, ಅಭಿಷೇಕ್ ಶರ್ಮಾ ಅವರನ್ನೇ ಆಡಿಸ್ತಾರಾ, ಅಥವಾ ಮತ್ತೆ ಸಂಜು ಸ್ಯಾಮ್ಸನ್ಗೆ ಏನಾದರೂ ಅವಕಾಶ ಸಿಗಬಹುದಾ, ಈ ಕುತೂಹಲ ಕೂಡ ಇದೆ. ಯಾಕಂದರೆ ಅಭಿಷೇಕ್ ಶರ್ಮಾ ಆಡಿದ ಈ ಒಂದು ವರ್ಲ್ಡ್ ಕಪ್ ಸೀಸನ್ನ ಮ್ಯಾಚ್ಗಳಲ್ಲಿ ಬಹುತೇಕ ದಯನೀಯವಾದಂಥ ಬ್ಯಾಟಿಂಗ್ ವೈಫಲ್ಯವನ್ನು ಕಂಡಿರುವುದೇ ಹೆಚ್ಚು. ಹಾಗಾಗಿ ಅಭಿಷೇಕ್ ಶರ್ಮಾ ಇಂದಾದರೂ ಸಿಡಿದೇಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಹರಿಣಗಳ ವೇಗದ ಬೌಲಿಂಗನ್ನು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಅಭಿಷೇಕ್ ಶರ್ಮಾ ಅವರು ಬಹುಶಃ ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಹೇಳೋದಾದರೆ ಅವರು ಆರಂಭಿಕ ಮೊದಲ ಬಾಲನ್ನೇ 4 ಅಥವಾ 6ಗೆ ಹೊಡಿಬೇಕು ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಬಹುತೇಕ ಬಾರಿ ಶೂನ್ಯಕ್ಕೆ ಔಟ್ ಆಗಿರುವಂಥದ್ದುಂಟು. ಇದು ಅವರಿಗೆಲ್ಲೋ ಒಂದು ಕಡೆ ಫಾರ್ಮ್ ಕೈ ಕೊಟ್ಟಿರುವಂಥ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ ಅಂತ ವಿಶ್ಲೇಷಣೆ ಮಾಡುವಂಥವರೇ ಹೆಚ್ಚು. ಹಾಗಾಗಿ ಅಭಿಷೇಕ್ ಶರ್ಮಾ ಮೊದಲ ಪಂದ್ಯದ ಮೊದಲ ಬಾಲನ್ನೇ 4 ಅಥವಾ 6ಗೆ ಎತ್ತಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಡಿಫೆನ್ಸ್ ಆಡಿಕೊಂಡು ಸ್ಕೋರನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಬೆಟರ್ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅಭಿಷೇಕ್ ಶರ್ಮಾ ಈ ಒಂದು ಪಂದ್ಯದಲ್ಲಿ ಯಾವ ರೀತಿ ತಮ್ಮ ಫಾರ್ಮ್ ಕಂಡುಕೊಂಡು ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಟೀಮ್ ಇಂಡಿಯಾ ತಂಡಕ್ಕೆ ಆರಂಭಿಕ ಬ್ಯಾಟಿಂಗ್ ವಿಭಾಗದ ವೈಫಲ್ಯದ ಚಿಂತೆ ಕಾಡ್ತಾ ಇರುವಂಥದ್ದೇ ತಂಡಕ್ಕೆ ಇದು ಮುಳುವಾಗುತ್ತಾ, ಅಥವಾ ಆರಂಭಿಕ ಬ್ಯಾಟ್ಸ್ಮನ್ಗಳು ಇವತ್ತೇನಾದರೂ ಸಿಡಿದೇಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. T20 ವಿಶ್ವಕಪ್ ಸೂಪರ್ 8ನಲ್ಲಿ ಇಂದಿನಿಂದ ಮಹಾ ಕದನ ಇದೆ. ಸೂಪರ್ ಸಂಡೇ ಎಂದೇ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ನಡುವೆ ಬಿಗ್ ಫೈಟ್ ಎದುರಾಗಲಿದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಡೆಯುವಂತಹ ಈ ಫೈಟ್ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುವಂಥ ಹೈ ವೋಲ್ಟೇಜ್ ಮ್ಯಾಚ್ ಇದು. ಎರಡೂ ತಂಡಗಳಿಗೆ, ಈ ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಇದು. ಲೀಗ್ ಮ್ಯಾಚ್ಗಳಲ್ಲಿ ಎಲ್ಲ ಪಂದ್ಯಗಳನ್ನು ಗೆದ್ದಿರುವಂಥ ಭಾರತಕ್ಕೆ, ಸೂಪರ್ 8ಗೆ ಲಗ್ಗೆ ಇಟ್ಟಿರುವಂಥ ಭಾರತಕ್ಕೆ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಬೇಕು ಅಂದರೆ ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಮತ್ತು ಒಂದು ಆಲ್ರೌಂಡ್ ಪ್ರದರ್ಶನವನ್ನು ಭಾರತ ನೀಡ್ತಾ ಇರುವಂಥದ್ದು ಭಾರತಕ್ಕೆ ಪ್ಲಸ್ ಪಾಯಿಂಟ್. ಆರಂಭಿಕ ಬ್ಯಾಟಿಂಗ್ ವೈಫಲ್ಯದ ನಡುವೆಯೂ ಕೂಡ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿದೆ. ಕಳೆದ ಪಂದ್ಯಗಳನ್ನು ನಾವು ನೋಡ್ತಾ ಹೋದಾಗ ಇಶಾನ್ ಕಿಶನ್ ಅದ್ಭುತವಾದಂಥ ಲಯದಲ್ಲಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಅದ್ಭುತವಾದ ಲಯದಲ್ಲಿದ್ದಾರೆ. ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ,
ಇವರ ಒಂದು ಬ್ಯಾಟಿಂಗ್ ಪರಾಕ್ರಮ ಕೂಡ ತಂಡಕ್ಕೆ ನೆರವಾಗ್ತಾ ಇರುವಂಥದ್ದು. ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಕೂಡ ತಂಡಕ್ಕೆ ನೆರವಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬೌಲಿಂಗ್ ವಿಭಾಗ ಕೂಡ ಸದೃಢವಾಗಿದೆ. ಹಾಗಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಆಲ್ರೌಂಡ್ ಪ್ರದರ್ಶನ ಏನಾದರೂ ಭಾರತದ ಕಡೆಯಿಂದ ಬಂದರೆ ಬಲಿಷ್ಠ ದಕ್ಷಿಣ ಆಫ್ರಿಕಾವನ್ನು ಬಗ್ಗು ಬಡಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ತಿರುಗಿ ಬೀಳುವಂತಹ ದಕ್ಷಿಣ ಆಫ್ರಿಕಾ ಬಲಾಢ್ಯ ತಂಡ ಅದು. ಹಾಗಾಗಿ ಬಲಾಢ್ಯ ದಕ್ಷಿಣ ಆಫ್ರಿಕಾ ತಂಡ ಭಾರತಕ್ಕೆ ಏನಾದರೂ ಬಿಗ್ ಶಾಕ್ ಕೊಡುತ್ತಾ? ಯಾಕಂದರೆ ಎಲ್ಲ ಹಂತದಲ್ಲೂ ಕೂಡ ಬಲಾಢ್ಯತೆಯನ್ನು ತೋರುವಂಥ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲೂ ಕೂಡ ಅತ್ಯುತ್ತಮವಾಗಿದೆ. ಹಾಗಾಗಿ ಭಾರತಕ್ಕೆ ಏನಾದರೂ ತಿರುಗೇಟು ಕೊಡುತ್ತಾ ದಕ್ಷಿಣ ಆಫ್ರಿಕಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆ ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಪಂದ್ಯವಾಗಿರೋದಂತೂ ನಿಜ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.